ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಮ್ಯಾಕ್ರಮ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಬಾಗಿಲಿಗೆ ತೋರಣನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಇದು ಗ್ರೀನು, ಯೆಲ್ಲೋ ಮತ್ತು ರೆಡ್ ಕಾಂಬಿನೇಷನಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ಇದು ನನಗೆ ಆರ್ಡರ್ ಇತ್ತು, ಆರ್ಡರ್ಗೋಸ್ಕರ ಹಾಕಿರೋ ಅಂಥದ್ದು. ಸೊ ಇದನ್ನು ಇದೇ ಕಲರಲ್ಲಿ ಬೇಕಂತ ನನಗೆ ಆರ್ಡರ್ ಕೊಟ್ಟಿದ್ರು, ಹಾಗಾಗಿ ಸೇಮ್ ಕಲರಲ್ಲಿ ಹಾಕ್ಕೊಂಡಿದ್ದೀನಿ. ಡಾರ್ಕ್ ಗ್ರೀನ್ ಯೂಸ್ ಮಾಡಿದ್ದೀನಿ, ಗೋಲ್ಡನ್ ಯೆಲ್ಲೋ ಯೂಸ್ ಮಾಡಿದ್ದೀನಿ, ಟೊಮ್ಯಾಟೊ ರೆಡ್ನ ಯೂಸ್ ಮಾಡಿದ್ದೀನಿ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ನಾವು ಬಾಗಿಲಿಗೆ ಹಾಕಿದಾಗ ಇನ್ನೂ ಕ್ಯೂಟಾಗಿ ಕಾಣುತ್ತೆ. ಸೊ ಮಲ್ಟಿ ಕಲರಲ್ಲಿ ಹಾಕ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಬಾಗಿಲಿಗೆ ಹಾಕಿದಾಗ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ತುಂಬ ಈಸಿ ಡಿಸೈನು ಫ್ರೆಂಡ್ಸ್. ಇದು ತುಂಬ ಬೇಗನೂ ಹಾಕ್ಬೋದು ಮತ್ತು ತುಂಬ ಕ್ಯೂಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಆ್ಯಕ್ಚುಲಾಗಿ ಮೆಜರ್ಮೆಂಟ್ನ ನೋಡೋದಾದರೆ ನೋಡಿ, ಪಟ್ಟಿನ ಮೆಜರ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಬಾಗಿಲು ತೋರಣ ಹಾಕಬೇಕಾದ್ರೆ ಪಟ್ಟಿನೇ ನಾವು ಮೆಜರ್ ಮಾಡ್ಕೋಬೇಕು. ನೋಡಿ, 32 ಇಂಚು ಅಗಲ ಬಂದಿದೆ, ಅಂದರೆ 32 ಇಂಚು ಪಟ್ಟಿ ಬಂದಿದೆ ನಮಗೆ. ಸೊ ಬಾಗಿಲು ಅಳತೆ 32 ಇಂಚು ಇರಬೇಕು. ಸೊ ನಿಮ್ಗೆ ಅದಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಇವ್ರ ಬಾಗಿಲು 36 ಇಂಚ್ ಇರುತ್ತೆ. 36 ಇಂಚ್ ಇರೋರು ಇನ್ನೂ ಸ್ವಲ್ಪ ಪಟ್ಟಿನೇ ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ. ಪಟ್ಟಿನ ಎಕ್ಸ್ಟ್ರಾ ಹಾಕ್ಕೊಂಡು ನಾವು ಕೆಳಗಡೆ ಡಿಸೈನ್ನ ಹಾಕ್ಕೋಬೇಕಾಗುತ್ತೆ. ಫಸ್ಟು ಪಟ್ಟಿ ಹಾಕ್ಕೋಬೇಕು. ಪಟ್ಟಿ ಹಾಕ್ಕೊಂಡ್ಮೇಲೆ ನಾವು ಡಿಸೈನ್ನ ಹಾಕ್ಕೊಳ್ಳೋದು. ಪಟ್ಟಿ ನಮ್ಗೆ ಎಷ್ಟು ಲೆಂತಲ್ಲಿ ಬೇಕು ನಾವು ಅಷ್ಟು ಲೆಂತಲ್ಲಿ ಹಾಕ್ಕೊಂಡು ಆಮೇಲೆ ನಾವು ಡಿಸೈನ್ ಹಾಕ್ಕೋಬೇಕು. ನೀವು ಫಸ್ಟು ಪಟ್ಟಿಗೆ ಮಾತ್ರ ವೈರ್ನ ಕಟ್ ಮಾಡಿಕೊಂಡು ಆಮೇಲೆ ನೀವು ಕೆಳಭಾಗದಲ್ಲಿ ಡಿಸೈನ್ ಹಾಕೋದಕ್ಕೆ ವೈರ್ನ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಕೆಲವ್ರಿಗೆ ಇನ್ನೂ ಲೆಂತ್ ಇರುತ್ತೆ ಬಾಗಿಲು, ಕೆಲವ್ರಿಗೆ ಇನ್ನೂ ಚಿಕ್ಕದಾಗಿರುತ್ತೆ. ನಿಮಗೆ ಕೆಳಭಾಗದಲ್ಲಿ ಡಿಸೈನ್ ಎಷ್ಟು ಬರುತ್ತೆ ಅದನ್ನು ನೀವು ನೋಡಿಕೊಂಡು ನೀವು ಕೆಳಭಾಗದಲ್ಲಿ ವೈರ್ನ ಕಟ್ ಮಾಡ್ಕೋಬೋದು. ಸೊ ಫಸ್ಟ್ ಪಟ್ಟಿ ಆದಮೇಲೆ ನಾವು ಕೆಳಭಾಗ ಡಿಸೈನ್ ಹಾಕೋದ್ರಿಂದ ನಾವು ಪಟ್ಟಿ ಆದಮೇಲೆ ಈ ಡಿಸೈನ್ಗೆ ಬೇಕಾಗಿರೋ ವೈರ್ನ ನಾವು ಕಟ್ ಮಾಡ್ಕೊಂಡು ಹಾಕೋಬೋದು. ಇಲ್ಲ ಒಂದೇ ಸತಿ ಬೇಕಾದರೂ ಕಟ್ ಮಾಡಿ ಹಾಕೋಬೋದು. ಸೊ ಇದು ಸಿಂಗಲ್ ಡಿಸೈನ್ ಆಗಿರೋದ್ರಿಂದ ನೀವು ಒಂದೊಂದಕ್ಕೆ ಬೇಕಾದರೂ ಕಟ್ ಮಾಡಿ ಹಾಕೋಬೋದು. ಸೊ ನೋಡಿ, ನೀವು ಈ ರೀತಿ ನೋಡ್ಕೊಂಡು ಹಾಕೋಬೇಕಾಗತ್ತೆ, ಆವಾಗ ನಿಮಗೆ ವೈರ್ ವೇಸ್ಟ್ ಆಗೋದಿಲ್ಲ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಜರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ಕಾರ್ಡ್ಸ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಯೆಲ್ಲೋ ಕಲರ್ ಮ್ಯಾಕ್ರಮ್ ವೈರ್ನ ತೊಗೊಂಡಿದ್ದೀನಿ. ನೋಡಿ, ಯೆಲ್ಲೋ ಕಲರ್, ಇದು ಗೋಲ್ಡನ್ ಯೆಲ್ಲೋ ಕಲರ್ ಮ್ಯಾಕ್ರಮ್ ವೈರ್ನ ತೊಗೊಂಡಿದ್ದೀನಿ. ಸೊ ಈ ಯೆಲ್ಲೋ ಕಲರ್ ಕಾಂಬಿನೇಷನಿಗೆ ಡಾರ್ಕ್ ಗ್ರೀನ್ ಕಲರು ಮ್ಯಾಕ್ರಮ್ ಕಾರ್ಡ್ನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಟೊಮ್ಯಾಟೊ ರೆಡ್ ಕಲರು ಮ್ಯಾಕ್ರಮ್ ಕಾರ್ಡ್ನ ತೊಗೊಂಡಿದ್ದೀನಿ. ಈ ಮೂರು ಕಾಂಬಿನೇಷನಲ್ಲಿ ನಾನಿವತ್ತು ತೋರಣನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೈರ್ನ ಮೆಜರ್ ಮಾಡೋದಕ್ಕೆ ಟೈಲರಿಂಗ್ ಟೇಪ್ನ ತೊಗೊಂಡಿದ್ದೀನಿ. ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ನೋಡಿ, ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ ನಾನು. ಇಲ್ಲಿ ಒಂದೇ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ, ನೀವು ಮಲ್ಟಿ ಕಲರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಇದೇ ಥರ ಬೀಡ್ಸ್ನ ಯೂಸ್ ಮಾಡಬೇಕಂತ ಏನಿಲ್ಲ. ಮ್ಯಾಕ್ರಮ್ ವೈರ್ 2 ವೈರ್ ತೂರುವಷ್ಟು ಹೋಲ್ ಇರಬೇಕು. ಈ ಮಾರ್ಕೆಟಲ್ಲಿ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ಇವಾಗ. ಈ ರೀತಿ ಹೋಲ್ ಇರಬೇಕು. ನೋಡಿ, 2 ವೈರು ಇದ್ರೊಳಭಾಗದಲ್ಲಿ ತೂರಬೇಕು, ಆ ರೀತಿ ಹೋಲ್ ಇರಬೇಕು. ಅಂಥ ಬೀಡ್ಸ್ನ ನೋಡಿ ನೀವು ತೊಗೋಬೋದು. ಸೊ ಮಲ್ಟಿ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ, ವೈರ್ನ ಮೆಲ್ಟ್ ಮಾಡೋದಕ್ಕೆ ಕ್ಯಾಂಡಲ್ ಬೇಕು. ನಾನಿಲ್ಲಿ ಕ್ಯಾಂಡಲ್ ಇಟ್ಕೊಂಡಿದ್ದೀನಿ. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಜರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟೆಷ್ಟು ಪೀಸ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ವೈರ್ದು ಮೆಜರ್ಮೆಂಟ್ನ ನೋಡೋದಾದರೆ ನಾನು ಇಲ್ಲಿ ಆಲ್ರೆಡಿ ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಟೇಪಲ್ಲಿ ಈ ತುದಿಯಿಂದ ಪೂರ್ತಿ ಟೇಪ್ ತೊಗೋಬೇಕು, ತುದಿವರೆಗೂ ಒಂದು ಟೇಪು ಹೀಗೆ ಮಡ್ಚ್ಕೊಂಡು 2 ಟೇಪು, ನೋಡಿ 2 ಟೇಪು ಮತ್ತೆ ಮಡ್ಚ್ಕೋಬೇಕು. ನಾನಿಲ್ಲಿ ಒಟ್ಟು 4 ಟೇಪು 10 ಇಂಚು ಅಳತೆಯಲ್ಲಿ ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, 3 ಟೇಪು, 4 ಟೇಪು, ನೋಡಿ 4 ಟೇಪು 10 ಇಂಚು ಅಳತೆಯಲ್ಲಿ ನೀವು ಈ ವೈರ್ನ ಕಟ್ ಮಾಡ್ಕೋಬೇಕು.
ಸೊ ನಾನೇನು ಈ ವೈರ್ನ 4 ಟೇಪು 10 ಇಂಚಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಇದೇ ರೀತಿ 5 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಇವಾಗ ನಾನು 5 ಪೀಸ್ ವೈರ್ನು ಕಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ನಾನಿಲ್ಲಿ 5 ಪೀಸ್ ವೈರ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ 3, 2, 5 ಒಟ್ಟು 5 ಪೀಸ್ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ 5 ಪೀಸ್ ವೈರು 4 ಫುಲ್ಲು ಟೇಪು 10 ಇಂಚು ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ 5 ಪೀಸ್ ವೈರ್ನ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ತೋರಣದ್ದು ಪಟ್ಟಿಗೆ ಮಾತ್ರ ನಾನು ಈ 5 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಕೆಳಭಾಗದಲ್ಲಿ ಡಿಸೈನ್ ಬರುತ್ತಲ್ಲ, ಆ ಡಿಸೈನ್ಗೆ ನಾವು ಪಟ್ಟಿ ಹಾಕಿದ ನಂತರ ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಪಟ್ಟಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ನೋಡಿ ಫಸ್ಟು ನಾನಿಲ್ಲಿ ಒಂದಿಷ್ಟುದ ವೈರ್ನ ತೊಗೊಂಡಿದ್ದೀನಿ. ನೋಡಿ ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ ನೀವು ಅಷ್ಟು ಲೆಂತಲ್ಲಿ ತೊಗೊಳ್ಳಿ. ಇದನ್ನೇ ನಾನು ಅಳತೆ ಮಾಡಿ ಏನು ತೊಗೊಂಡಿಲ್ಲ, ನಾನು ಅಂದಾಜಿನ ಮೇಲೆ ನನಗಿಷ್ಟು ಅಳತೆಯಲ್ಲಿ ಬೇಕಂತ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಲೆಂತಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾಟ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ಕಡೆ ಸೈಡಲ್ಲಿ ಕೂಡ ಅಷ್ಟೇ ನಾನು ಚಿಕ್ಕದಾಗಿ ಒಂದು ಈ ರೀತಿ ನಾಟ್ ಹಾಕ್ಕೋತೀನಿ. ನಾನಿಲ್ಲಿ ರಿಂಗ್ ಬಳಸ್ತಾ ಇಲ್ಲ, ರಿಂಗ್ ಬದಲಾಗಿ ನಾನು ಈ ರೀತಿ ದಾರಾನ ಬಳಸ್ಕೊತಾ ಇದ್ದೀನಿ. ಈ ದಾರ ಬಳಸೋದ್ರಿಂದ ನಿಮಗೆ ಯಾವ ಲೆಂತಲ್ಲಿ ಬೇಕೋ ನೀವು ಆ ಲೆಂತಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ರಿಂಗ್ ಬಳಸಿದ್ರೆ ನಾವು ಕರೆಕ್ಟಾಗಿ ಅದೇ ಲೆಂತಿಗೆ ಹಾಕ್ಕೊಂಡು ನಾವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದಕ್ಕೆ, ಈ ದಾರ ಹಾಕೊಳ್ಳೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಟೈಟಾಗಿ ಹೇಳ್ಕೊಂಡ್ರೆ ಕರೆಕ್ಟಾಗಿ ಹೊಸ್ಲು ಕೂತ್ಕೊಳ್ಳುತ್ತೆ. ಸೊ ನೋಡಿ ನಾನೇನು 5 ಪೀಸ್ ವೈರ್ ತೊಗೊಂಡಿದ್ನಲ್ಲ, 4 ಫುಲ್ ಟೇಪು 10 ಇಂಚು ಅಳತೆಯಲ್ಲಿ, ಅದರಲ್ಲಿ ಒಂದು ವೈರ್ನ ತೊಗೊಂಡು ನೋಡಿ 2 ತುದಿನ ಸಮವಾಗಿಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನೋಡಿ ಹೀಗೆ ಇಟ್ಕೊಂಡಿದ್ದೀವಲ್ವಾ, ಈ ದಾರದ ಕೆಳಭಾಗದಿಂದ ನೋಡಿ ಈ ರೀತಿ ವೈರ್ನ ತೊಗೊಂಡು ಹೀಗೆ ಈ ವೈರ್ಗೆ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ ಈ ರೀತಿ, ನೋಡಿ ಈ ರೀತಿ ಬರುತ್ತೆ. ಇವಾಗ 5 ಪೀಸ್ ವೈರನ್ನು ನಾವು ಇದೇ ರೀತಿನೇ ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ 2 ತುದಿನ ಸಮವಾಗಿಟ್ಕೊಂಡು ಸೆಂಟ್ರಿಗೆ ನಾವು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಹೀಗೆ ಫೋಲ್ಡ್ ಮಾಡಿಕೊಂಡು ಈ ವೈರ್ ಇದೆಯಲ್ಲ, ಈ ವೈರ್ ಕೆಳಭಾಗದಿಂದ ನೋಡಿ ಈ ವೈರ್ ಮಧ್ಯಭಾಗದಿಂದ 2 ವೈರ್ನ ಒಳಭಾಗಕ್ಕೆ ಎಳ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ವೈರು ಸಮವಾಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಪಟ್ಟಿ ಫಿನಿಶ್ ಆಗಬೇಕಾದ್ರೆ ಒಂದು ವೈರ್ ಉದ್ದ ಒಂದು ವೈರ್ ತುಂಡ ಬಂದ್ಬಿಡತ್ತೆ, ಸಾಲ್ದ ಬರುತ್ತೆ. ನೋಡಿ ಇಷ್ಟು ಡಿಫ್ರೆನ್ಸಲ್ಲಿದೆ. ಇಷ್ಟು ಡಿಫ್ರೆನ್ಸ್ ಬಂದರೆ ಏನು ಪರವಾಗಿಲ್ಲ, ತುಂಬ ಡಿಫ್ರೆನ್ಸ್ ಬರಬಾರ್ದು. ಸೊ ಫಸ್ಟ್ ಟೈಮ್ ಹಾಕುವಂಥವ್ರು ಸ್ವಲ್ಪ ಹೆಚ್ಚಾಗೆ ಕಟ್ ಮಾಡ್ಕೊಳ್ಳಿ, ಏಕೆಂದರೆ ಇದು ವೈರ್ ಜಾಯಿನ್ ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ, ಮತ್ತು ಬಾಳ್ಕೆನೂ ಅಷ್ಟಕ್ಕಷ್ಟೇ, ಬಾಳ್ಕೆನೂ ಚೆನ್ನಾಗಿ ಬರೋದಿಲ್ಲ. ಸೊ ಒಂದು ಸತಿ ವೈರ್ ಕಟ್ ಮಾಡಿಕೊಂಡ್ರೆ ನಾವು ಪೂರ್ತಿ ಫಿನಿಶ್ ಆಗಿ ವೈರ್ನ ಕಟ್ ಮಾಡೋ ರೀತಿ ಇರಬೇಕು. ನೋಡಿ ಇದು ಅಷ್ಟೇ, ಇಷ್ಟೊಂದು ಡಿಫ್ರೆನ್ಸಲ್ಲಿದೆ. ಈ ವೈರ್ನ ನೀವು ಎಷ್ಟೇ ಸಮ ಮಾಡ್ತೀನಿ ಅಂತಂದ್ರೂ ಸ್ವಲ್ಪ ಏರುಪೇರು ಬಂದೇ ಬರುತ್ತೆ. ಸ್ವಲ್ಪ ಬಂದರೆ ಪರವಾಗಿಲ್ಲ, ತುಂಬ ಏರುಪೇರಾಗಿ ಬರಬಾರ್ದು ವೈರು. ನೋಡಿ ಹೀಗೆ. ಇವಾಗ ಈ 2 ವೈರ್ ಯಾವ ರೀತಿ ಜಾಯಿನ್ ಮಾಡೋದಂತ ತೋರಿಸಿದ್ನಲ್ಲ, ಇದೇ ರೀತಿ ನಾನೇನು 5 ವೈರ್ ಕಟ್ ಮಾಡ್ಕೊಂಡಿದ್ನಲ್ಲ 5 ವೈರ್ನು ಜಾಯಿನ್ ಮಾಡಬೇಕು. ನೋಡಿ ಇವಾಗ 2 ವೈರ್ ಆಗಿದೆ, ಇನ್ನೂ 3 ವೈರ್ನ ನಾನು ಜಾಯಿನ್ ಮಾಡಿಬಿಟ್ಟು ಡಿಸೈನ್ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ತೀನಿ. ಇವಾಗ ನೋಡಿ ನಾನು ಇಲ್ಲಿ 5 ಪೀಸ್ ವೈರ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಇವಾಗ ಮಧ್ಯದಲ್ಲಿ ಇದೆಯಲ್ಲ ವೈರು, ಮಧ್ಯದಲ್ಲಿ ಜಾಯಿನ್ ಮಾಡಿದ್ದೀವಲ್ವ, ಈ ವೈರಿಂದ ಬಂದಿರೋ ಈ 2 ಪೀಸ್ ವೈರನ್ನು ನಾನು ಇಲ್ಲಿ ತೊಗೋತಾ ಇದ್ದೀನಿ. ನೋಡಿ 2 ಪೀಸ್ ವೈರ್ನ ತೊಗೊಂಡು ನಾನು ಇಲ್ಲಿಗೆ ಒಂದು ಬೀಡ್ಸ್ನ ಹಾಕೋತಾ ಇದ್ದೀನಿ. ನೋಡಿ ಮಧ್ಯದಲ್ಲಿರೋ ಪೀಸಿಗೆ ನಾವು ಒಂದು ಬೀಡ್ಸ್ನ ಜಾಯಿನ್ ಮಾಡ್ಕೋಬೇಕು. ಇವಾಗ ನೋಡಿ ಈ ಕಡೆ ಸೈಡಲ್ಲಿ 4, ಈ ಕಡೆ ಸೈಡಲ್ಲಿ 4, ಮಧ್ಯದಲ್ಲಿ 2 ವೈರು ಬಂದಿದೆ ನಮಗೆ. ಈ ಮಧ್ಯದಲ್ಲಿರೋ ಈ 2 ವೈರ್ನ ಹೀಗೆ ಡಿವೈಡ್ ಮಾಡ್ಕೊಳ್ಳೋಣ. ಡಿವೈಡ್ ಮಾಡಿಕೊಂಡು ನೋಡಿ ಈ ಕಡೆ ಸೈಡಲ್ಲಿ 4 ವೈರ್ ಇದೆಯಲ್ವಾ, ಈ 4 ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಒಂದು ವೈರ್ನ 2 ಸರಿ ನಾವು ನಾಟ್ ಹಾಕೋಬೇಕಾಗತ್ತೆ.
ನೋಡಿ ಈ ರೀತಿ. ನೋಡಿ ಈ ವೈರ್ ಇದೆಯಲ್ವಾ, ಸೆಂಟ್ರಲ್ ಬಂದಿರೋ ವೈರ್ನ ಮೇಲ್ಭಾಗಕ್ಕೆ ತೊಗೋಬೇಕು. ಈ ಕಡೆ ಸೈಡ್ ಎಡಭಾಗದಲ್ಲಿರೋ ವೈರ್ನ ಕೆಳಭಾಗದಿಂದ ತೊಗೊಂಡು ನೋಡಿ ಹೀಗೆ ಈ ವೈರ್ ಒಳಭಾಗದಿಂದ ಈ ವೈರ್ನ ಎಳ್ಕೋಬೇಕು. ಮತ್ತು ಇನ್ನೂ ಒಂದು ಸಾರಿ ಅದೇ ರೀತಿ ನಾವು ಹಾಕೋಬೇಕಾಗತ್ತೆ. ನೋಡಿ ಹೀಗೆ. ಈಗ ಈ ಎರಡು ವೈರನ್ನು ಸೇಮ್ ಇದೇ ರೀತಿ ನಾವು ನಾಟ್ ಹಾಕೋಬೇಕು. ಸೊ ಮ್ಯಾಕ್ರಮ್ದು ಬೇಸಿಕ್ ನೋಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ನೋಟ್ಸ್ದು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬೋದು. ನೀವು ಅದನ್ನು ನೋಡ್ಬಿಟ್ಟು ಕೂಡ ಹಾಕ್ಕೋಬೋದು. ಇನ್ ಕೇಸ್ ಇದರಲ್ಲಿ ಅರ್ಥ ಆಗಿಲ್ಲ ಅಂದರೆ ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ನೋಡಿ ಇದು ಲಾಸ್ಟ್ ವೈರು. ನೋಡಿ ಹೀಗೆ. ಇವಾಗ ಈ ಕಡೆ ಸೈಡಲ್ಲಿ ಇದೆಯಲ್ವಾ ವೈರು, ಈ ವೈರನ್ನು ಈ 4 ವೈರನ್ನ ತೊಗೊಂಡು ಈ ವೈರಿಗೆ ನಾವಿಲ್ಲಿ ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಈ ವೈರ್ನ ಮೇಲ್ಭಾಗಕ್ಕೆ ತೊಗೊಂಡು ನೋಡಿ ಈ ವೈರ್ ಇದೆಯಲ್ವಾ, ಮಧ್ಯದಲ್ಲಿ ಬಂದಿರೋ ವೈರ್ ಮೇಲ್ಭಾಗಕ್ಕೆ ತೊಗೊಂಡು ಈ ಕಡೆ ಬಲಭಾಗದಲ್ಲಿರೋ 4 ವೈರ್ ಇದೆಯಲ್ಲ ಅದನ್ನು ಕೆಳಭಾಗದಿಂದ, ಈ ವೈರ್ ಕೆಳಭಾಗದಿಂದ ನೋಡಿ ಇದ್ರ ಒಳಭಾಗದಿಂದ ಹೀಗೆ ವೈರ್ನ ಎಳ್ಕೋಬೇಕು. ಮತ್ತೊಂದು ಸತಿ ಅದೇ ರೀತಿ ಎಳ್ಕೋಬೇಕು. ನೋಡಿ ಹೀಗೆ ಈ ಎರಡು ವೈರನ್ನು ನಾವು ಇದೇ ರೀತಿ ಹಾಕೋಬೇಕಾಗತ್ತೆ. ವೈರು 4 ಟೇಪು 10 ಇಂಚು ಅಳತೆಯಲ್ಲಿ ನಾವು ವೈರ್ ಕಟ್ ಮಾಡ್ಕೊಂಡಿದ್ದೀವಲ್ವ, ತುಂಬ ಲೆಂತಲ್ಲಿ ಬರುತ್ತೆ. ಸೊ ನೀವು ಅರ್ಧ ಪಟ್ಟಿ ಹಾಕೋವರೆಗೂ ಇದೇ ರೀತಿ ವೈರ್ ತುಂಬ ಲೆಂತಲ್ಲಿರುತ್ತೆ. ನೀವು ಸ್ವಲ್ಪ ಎಳ್ಕೊಂಡು ಹಾಕೋಬೇಕಾಗತ್ತೆ. ಅರ್ಧ ಪಟ್ಟಿ ಹಾಕಿದ್ಮೇಲೆ ನಿಮಗೆ ಈಸಿ ಆಗುತ್ತೆ. ಸೊ ವೈರ್ ಲೆಂತ್ ಕಮ್ಮಿ ಆಗ್ತಾ ಹೋಗುತ್ತಲ್ಲ, ಆವಾಗ ಬೇಗ ಬೇಗ ಹಾಕೋಬೋದು. ನೋಡಿ ಈ ರೀತಿ. ಇವಾಗ ಸೆಂಟ್ರಲ್ಲಿ ನೋಡಿ ಈ ಕಡೆ 4 ವೈರು, ಈ ಕಡೆ 4 ವೈರ್ ಬಂದಿದೆಯಲ್ವಾ, ಈ 4 ವೈರಲ್ಲಿ ಮಧ್ಯದಲ್ಲಿರೋ 4 ವೈರ್ನ ಹೀಗಿಟ್ಕೊಂಡು ಈ ಕಡೆ ಸೈಡ್ 2, ಈ ಕಡೆ ಸೈಡ್ 2 ವೈರ್ನ ತೊಗೊಂಡು ನೋಡಿ ನಾವು ಈ ರೀತಿ ನಾಟ್ ಹಾಕ್ಕೋಬೇಕು. ನೋಡಿ ಈ 4 ವೈರ್ ಮೇಲ್ಭಾಗಕ್ಕೆ ಎಡಭಾಗದಲ್ಲಿರೋ 2 ವೈರು ಬರಬೇಕು, ಬಲಭಾಗದಲ್ಲಿರೋ 2 ವೈರು ಈ ಎಡಭಾಗದಲ್ಲಿ ವೈರ್ನ ಮೇಲ್ಭಾಗಕ್ಕೆ ತೊಗೊಂಡಿದ್ದೀವಲ್ವ ಅದ್ರ ಮೇಲ್ಭಾಗದಿಂದ ಈ 4 ವೈರ್ ಕೆಳಭಾಗದಿಂದ ನೋಡಿ ಇದ್ರ ಒಳಭಾಗದಿಂದ ನಾವು ಈ ವೈರ್ನ ಎಳ್ಕೋಬೇಕಾಗತ್ತೆ. ಸೊ ಇವಾಗ ನಾವು ಎಡಭಾಗದಿಂದ ತೊಗೊಂಡ್ವಿ ಅಲ್ವಾ, ಇವಾಗ ಬಲಭಾಗದಿಂದ ತೊಗೋಬೇಕು ವೈರ್ನ. ನೋಡಿ ಹೀಗೆ ಇಟ್ಕೊಂಡು ಎಡಭಾಗದಲ್ಲಿರೋ 2 ವೈರ್ನ ಈ ಬಲಭಾಗದಲ್ಲಿರೋ 2 ವೈರ್ ಬಂದಿದೆಯಲ್ಲ ಅದ್ರ ಮೇಲ್ಭಾಗದಿಂದ ಈ 4 ವೈರ್ ಕೆಳಭಾಗದಿಂದ ನೋಡಿ ಇದ್ರ ಒಳಭಾಗದಿಂದ ನಾವು ಈ ವೈರ್ನ ಎಳ್ಕೋಬೇಕಾಗತ್ತೆ. ನೋಡಿ ಇವಾಗ ನಾರ್ಮಲಾಗಿ ಒಂದು ನಾಟ್ ಹಾಕ್ಕೊಂಡಿದ್ದೀವಿ ನಾವು. ಇವಾಗ ಸೆಂಟ್ರಲ್ಲಿರೋ 4 ವೈರ್ನ 2 ವೈರ್ನ ಡಿವೈಡ್ ಮಾಡಿದ್ರೆ ನೋಡಿ ಈ ಕಡೆ 2, ಈ ಕಡೆ 2. ಸೊ ಈ ಕಡೆ ಸೈಡಲ್ಲಿ 4 ವೈರು, ಈ ಕಡೆ ಸೈಡಲ್ಲಿ 4 ವೈರ್ ಸಿಗತ್ತೆ ನಮಗೆ. ಇವಾಗ ಇಲ್ಲಿ ಬಂದಿದೆಯಲ್ಲ, ನಾವು ಫಸ್ಟು ಭಾಗ ಮಾಡ್ಕೊಂಡ್ವಲ್ವ 2 ವೈರ್ನ, ಅದನ್ನು ಹೀಗೆ ಇಟ್ಕೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ನೋಡಿ ಈ ರೀತಿ.
ಇವಾಗ ಈ ಕಡೆ ಕೆಳಭಾಗದಲ್ಲಿ ಬಂದಿರೋ 4 ವೈರಲ್ಲಿ 2 ವೈರ್ನ ನಾಟ್ ಹಾಕ್ಕೊಳ್ಳೋಣ. ಈಗ ಈ ವೈರ್ನ ತೊಗೊಂಡು ನಾನಿಲ್ಲಿ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಈ ಕಡೆ ಸೈಡಲ್ಲಿರೋ ವೈರ್ನ ತೊಗೊಂಡು ಹೀಗಿಟ್ಕೊಂಡು ಈ ಕಡೆ ಇರೋ 4 ವೈರ್ನು ನಾವಿಲ್ಲಿ ನಾಟ್ ಹಾಕೋಬೇಕು. ಈ ಪಟ್ಟಿ ತುಂಬ ಸಿಂಪಲಾಗಿ ಕಾಣುತ್ತೆ, ತುಂಬ ಗ್ರ್ಯಾಂಡಾಗಿ ಏನು ಕಾಣೋದಿಲ್ಲ, ಚೆನ್ನಾಗಿ ಕಾಣುತ್ತೆ, ಸಿಂಪಲಾಗಿ ಚೆನ್ನಾಗಿರುತ್ತೆ. ಸೊ ನಮಗೆ ಪಟ್ಟಿ ದೊಡ್ಡದಾಗಿ ಬೇಡ, ಪಟ್ಟಿ ಗ್ರ್ಯಾಂಡಾಗಿ ಬೇಡ ಅನ್ನೋವಂಥವ್ರು ಈ ಪಟ್ಟಿನ ಯೂಸ್ ಮಾಡ್ಕೋಬೋದು. ಸೊ ಸಿಂಪಲ್ಲಾಗಿರುತ್ತೆ. ದೇವ್ರ ಮನೆಗೆಲ್ಲ ಪಟ್ಟಿ ಬೇಡ ಅಂತ ಕೇಳ್ತಾರೆ ಕೆಲವರು, ಅವರು ಈ ಥರ ಪಟ್ಟಿನ ಹಾಕ್ಕೋಬೋದು. ನೋಡಿ ಹೀಗೆ. ಇವಾಗ ಇಲ್ಲಿ ಮತ್ತೆ ನಮಗೆ 2 ವೈರ್ ಮಿಕ್ತು. ಬಲಭಾಗದಲ್ಲಿರೋ ವೈರ್ ಮೇಲ್ಭಾಗಕ್ಕೆ ತೊಗೊಂಡು ಎಡಭಾಗದಲ್ಲಿರೋ ವೈರ್ನ ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ಮಧ್ಯದಲ್ಲಿ ಇದೆಯಲ್ವಾ 2 ವೈರು, ಈ ವೈರ್ನ ತೊಗೊಂಡು ನಾನು ಇಲ್ಲಿ ಒಂದು ಮಣಿನ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ನೋಡಿ ಹೀಗೆ. ಇವಾಗ ಇದರಲ್ಲಿರೋ 2 ವೈರ್ನ ಡಿವೈಡ್ ಮಾಡಿ ಈ 4 ವೈರು, ಈ 4 ವೈರ್ನ ಸೇಮ್ ಇದೇ ರೀತಿ ನಾವು ನಾಟ್ ಹಾಕ್ಕೊಂಡು ಡಿಸೈನ್ ಹಾಕ್ಕೋಬೇಕು. ನೋಡಿ ಹೀಗೆ.
ಇವಾಗ ನೋಡಿ 4ನೇ ವೈರ್ನು ನೋಡಿ ಹೀಗೆ. ಇವಾಗ ಈ ಕಡೆ ಇದೆಯಲ್ಲ ಈ ವೈರ್ನ ತೊಗೊಂಡು ಈ 4 ವೈರ್ನ ಈ ವೈರ್ಗೆ ನಾವು ನಾಟ್ ಹಾಕ್ಕೋಬೇಕು. ನೋಡಿ ಇವಾಗ ಇದಾಯ್ತಲ್ವ. ಇದಾದಮೇಲೆ ಮಧ್ಯದಲ್ಲಿರೋ 8 ವೈರ್ನ ತೊಗೊಂಡು ಮಧ್ಯದಲ್ಲಿರೋ 4 ವೈರ್ನ ತೊಗೋಬೇಕು. ಈ ಕಡೆ ಸೈಡಲ್ಲಿ 2 ವೈರು, ಈ ಕಡೆ ಸೈಡಲ್ಲಿ 2 ವೈರ್ ಇಟ್ಕೊಂಡು ನಾವು ಇಲ್ಲಿ ಹಾಕ್ಕೊಂಡಿದ್ದೀವಲ್ವ ಈ ರೀತಿ ನಾವು ನಾಟ್ ಹಾಕ್ಕೋಬೇಕು. ಫಸ್ಟು ಎಡಭಾಗದಿಂದ ಆಮೇಲೆ ಬಲಭಾಗದಿಂದ ತೊಗೋಬೇಕಾಗುತ್ತೆ. ನೋಡಿ ಹೀಗೆ. ಇವಾಗ ಈ ಕಡೆ ಇರೋ ವೈರ್ನ ಹೀಗೆ ತಗೊಂಡು ಈ 4 ವೈರ್ನ ಇದಕ್ಕೆ ನಾವು ನಾಟ್ ಹಾಕ್ಕೋಬೇಕು. ನೋಡಿ ಈ ರೀತಿ. ಇವಾಗ ಈ ಕಡೆ ಸೈಡಲ್ಲಿರೋ ವೈರ್ನ ಹೀಗೆ ಮೇಲ್ಭಾಗಕ್ಕೆ ತೊಗೊಂಡು ಈ 4 ವೈರ್ನ ನಾವಿಲ್ಲಿ ನಾಟ್ ಹಾಕ್ಕೋಬೇಕು.
ನೋಡಿ ಹೀಗೆ. ಇವಾಗ ಎಡಭಾಗದಲ್ಲಿ ಇಲ್ಲಿಂದ ಬಂದಿದೆಯಲ್ಲ ಈ ವೈರು ನಾಟ್ ಹಾಕ್ಕೊಂಡಿದ್ದೀವಲ್ವ, ಆ ವೈರ್ನ ಬಲಭಾಗದಲ್ಲಿ ಬಂದಿರೋ ವೈರ್ಗೆ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಮಧ್ಯದಲ್ಲಿರೋ 2 ವೈರ್ನ ತೊಗೊಂಡು ನಾನಿಲ್ಲಿ ಒಂದು ಬೀಡ್ಸ್ನ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ 2 ಡಿಸೈನ್ ಆಯ್ತಲ್ವಾ, ಇದೇ ರೀತಿಯೇ ನಾವು ಡಿಸೈನ್ನ ಹಾಕ್ಕೊಂಬರ್ಬೇಕು. ಪಟ್ಟಿ ನಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ ನಾವು ಅಷ್ಟು ಲೆಂತಲ್ಲೂ ಇದೇ ರೀತಿಯೇ ಡಿಸೈನ್ ಹಾಕ್ಕೊತ ಬರಬೇಕಾಗತ್ತೆ. ನೋಡಿ ಇವಾಗ ಈ ಕಡೆ ಸೈಡಲ್ಲಿ ಕಂಪ್ಲೀಟ್ ಆಯ್ತಲ್ವ, ಈ ಕಡೆ ಸೈಡಲ್ಲಿರೋ 4 ವೈರ್ನ ಈ ವೈರ್ಗೆ ನಾವು ನಾಟ್ ಹಾಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಈ ಮಧ್ಯದಲ್ಲಿರೋ 8 ವೈರಲ್ಲಿ ಮಧ್ಯದಲ್ಲಿರೋ 4 ವೈರ್ನ ಸಪ್ರೇಟ್ ಮಾಡಿಕೊಂಡು ಆ ಕಡೆ ಈ ಕಡೆ 2 ವೈರ್ ತೊಗೊಂಡು ನಾವು ಈ ರೀತಿ ನಾಟ್ ಹಾಕ್ಕೋಬೇಕು. ಇವಾಗ ಈ ವೈರ್ನ ಮೇಲ್ಭಾಗಕ್ಕೆ ಇಟ್ಕೊಂಡು ಈ 4 ವೈರ್ನ ನಾವಿಲ್ಲಿ ನಾಟ್ ಹಾಕ್ಕೋಬೇಕು.
ನೋಡಿ ಇಲ್ಲಿ ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ, ಪಟ್ಟಿ ಪೂರ್ತಿಯಾಗಿ ನಾನು ಇದೇ ಡಿಸೈನ್ನೇ ಹಾಕ್ಕೊತಿದ್ದೀನಿ, ಡಿಸೈನ್ ಏನು ಚೇಂಜ್ ಮಾಡ್ತಾ ಇಲ್ಲ. ಸೊ ನನಗೆ ಎಷ್ಟು ಲೆಂತಲ್ಲಿ ಬೇಕು ನೀವು ಅಷ್ಟು ಲೆಂತಲ್ಲಿ ಪಟ್ಟಿನ ಹಾಕ್ಕೋಬೇಕಾಗತ್ತೆ. ಸೊ ಹೊಸ್ಲದು ಅಳತೆ ನೋಡಿಕೊಂಡು ನೀವು ಪಟ್ಟಿನ ಹಾಕ್ಕೋಬೇಕಾಗತ್ತೆ. ನೀವು ಇಲ್ಲೇನಾದರೂ ಗ್ರಿಪ್ಪಿಗೆ ಇಟ್ಕೊಂಡು ಹಾಕಿದ್ರೆ ಇದು ಅಲ್ಲಾಡೋದಿಲ್ಲ. ನೋಡಿ ಇವಾಗ ಈ ಕಡೆ ಸೈಡ್ ಆಯ್ತಲ್ವಾ, ಈಗ ಈ ಕಡೆ ಸೈಡ್ ಮೇಲ್ಭಾಗಕ್ಕೆ ವೈರ್ ತೊಗೊಂಡು ಇಲ್ಲ 5 ವೈರ್ ಬಂದಿದೆ ನೋಡಿ, ಇಲ್ಲಿ 4 ವೈರು ಪ್ಲಸ್ ಇದು 1 ವೈರು, ಇಷ್ಟು ವೈರನ್ನು ನಾವಿಲ್ಲಿ ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ ಇವಾಗ ಈ ವೈರನ್ನು ನಾನಿಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ. ಸೊ ಇವಾಗ ನೋಡಿದ್ರಲ್ಲ ಪಟ್ಟಿನ ಯಾವ ರೀತಿ ಹಾಕ್ಕೊಳ್ಳೋದಂತ. ನಾನು ಇಲ್ಲೇನು ಡಿಸೈನ್ ಇವಾಗ ತೋರಿಸ್ಕೊಟ್ಟೆ ಇದೇ ಡಿಸೈನ್ನೇ ನಾನು ಕಂಟಿನ್ಯೂ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಲೆಂತಲ್ಲಿ ಪಟ್ಟಿ ಬೇಕು ನೀವು ಅಷ್ಟು ಲೆಂತಲ್ಲಿ ಇದೇ ಡಿಸೈನ್ನ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿಗೆ ಒಂದು ಮಣಿ ಹಾಕ್ಕೊತೀನಿ, ಮಧ್ಯ ಮಧ್ಯ ಒಂದೊಂದು ಮಣಿನ ಪೋಣಿಸ್ಕೊಂಡು ನಾವು ಡಿಸೈನ್ನ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಇದೇ ರೀತಿ ಡಿಸೈನು ಇಲ್ಲಿ ನಾನು ಕಂಟಿನ್ಯೂ ಮಾಡ್ಕೋತೀನಿ. ಸೊ ಇದೇ ರೀತಿಯೇ ಪಟ್ಟಿ ಹಾಕ್ಕೋಬೇಕು. ಇವಾಗ ನಿಮ್ಮ ಬಾಗಿಲು ಹೊಸ್ಲಿಗೆ ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ ನೀವು ಅಷ್ಟು ಲೆಂತಲ್ಲಿ ಇದೇ ರೀತಿ ಪಟ್ಟಿ ಹಾಕ್ಕೋಬೇಕಾಗತ್ತೆ. ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲಿ ಪಟ್ಟಿ ಹಾಕಿಬಿಟ್ಟು ಪಟ್ಟಿನ ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನನಗೆ ಈ ಪಟ್ಟಿ ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲಿ ಈ ಪಟ್ಟಿನ ಹಾಕ್ಕೊಂಡಿದ್ದೀನಿ. ನೋಡಿ ನೀವು ನೋಡ್ಬೋದು, ನೋಡಿ ನಾನು ಇಷ್ಟು ಲೆಂತಲ್ಲಿ ಪಟ್ಟಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಫಿನಿಶಿಂಗ್ ಮಾಡೋದಂತ ನೋಡೋಣ, ಪಟ್ಟಿನ ಯಾವ ರೀತಿ ಫಿನಿಶಿಂಗ್ ಮಾಡೋದಂತ ನೋಡೋಣ. ನೋಡಿ ಈ ಸೈಡಲ್ಲಿ ನಾನು ಯಾವ ರೀತಿ ವೈರ್ನ ತೊಗೊಂಡಿದ್ದೀನಲ್ವಾ ಅದೇ ರೀತಿ ವೈರ್ನ ಈ ಸೈಡಲ್ಲಿ ಕೂಡ ನಾನು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ನಾಟ್ ಹಾಕ್ಕೊಳ್ಳೋದು ತೋರಿಸಿದ್ನಲ್ಲ ಅದೇ ರೀತಿ ನಾನು ಇಲ್ಲಿ ನಾಟ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಈ ಕಡೆ ಸೈಡಲ್ಲಿ ನೋಡಿ ಇದು ಮೇಲ್ಭಾಗಕ್ಕೆ ಬಂದಿದೆ, ಹೀಗೆ ಇಟ್ಕೋಬೇಕು ನೀವು. ಹೀಗೆ ಇಟ್ಕೊಂಡು ಇದು ಮೇಲ್ಭಾಗದಲ್ಲಿದೆಯಾ ಕೆಳಭಾಗದಲ್ಲಿದೆಯಾ ನೋಡಿಕೊಂಡು ನೀವು ಆ ಸೈಡ್ ಯಾವ ರೀತಿ ಹಾಕ್ಕೊಂಡಿದ್ದೀರಾ ಅದೇ ರೀತಿ ಈ ಕಡೆ ಕೂಡ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನೋಡಿ ಇಲ್ಲಿ ವೈರ್ಗಳಿದೆಯಲ್ವಾ, ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿ ಮಣಿ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮಣಿ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಎಂಡಿಂಗಲ್ಲಿ ಕೂಡ ನಾನು ಬೀಟ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಹೀಗೆ ಇಟ್ಕೊಂಡು ಫಸ್ಟು ಸೆಂಟ್ರಲ್ಲಿ ಮಣಿ ಹಾಕ್ಕೊಂಡಿದ್ದೀವಲ್ವ ಆ ವೈರ್ನ ಇದ್ರೊಳಭಾಗದಿಂದ ನಾವು ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಒಂದೊಂದು ವೈರ್ನ 2 ಸತಿ ನಾವು ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ವೈರ್ ಇಟ್ಕೋಬೇಕು. ನೋಡಿ ಕರೆಕ್ಟಾಗಿ ಈ ಬೀಟ್ಸ್ ಹಾಕ್ಕೊಂಡಿದ್ದೀವಲ್ಲ ಆ ತುದಿಗೆ ಬರಬೇಕಿದು. ನೋಡಿ ಹೀಗೆ. ಇವಾಗ ಈ ವೈರ್ನು ನಾವು ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ ಇಲ್ಲಿ ಈ ಕಡೆ ಸೈಡಲ್ಲಿ 4 ಈ ಕಡೆ ಸೈಡಲ್ಲಿ 4 ವೈರ್ ಇದೆಯಲ್ಲ, ನೋಡಿ
ಈ ವೈರ್ನ ತೊಗೊಂಡು ಕರೆಕ್ಟಾಗಿ ಇದೇ ಲೆಂತಿಗೆ ಬರೋ ರೀತಿ ನಾವು ಹಾಕೋಬೇಕಾಗತ್ತೆ. ಸೊ ನೋಡಿ, ಸ್ವಲ್ಪ ಲೂಸ್ ಬಿಟ್ಟು ಇಲ್ಲಿ ಲೂಸ್ ಬಿಡಬೇಕಾಗುತ್ತೆ ನೋಡಿ ಹೀಗೆ. ಈಗ ಅದ್ರ ಪಕ್ಕದಲ್ಲಿರೋ ವೈರ್ನ ಅದೇ ರೀತಿ ನಾವು ಹಾಕೋಬೇಕು. ನೋಡಿ ಈ ರೀತಿ. ಈಗ ಅದ್ರ ಪಕ್ಕದಲ್ಲಿರೋ ವೈರ್ನ ಹಾಕೋಬೇಕು. ಪಕ್ಕ ಇರೋ ವೈರ್ನ ಈ ರೀತಿ ನಾವು ಹಾಕೊಂಡು ಬರಬೇಕಾಗುತ್ತೆ. ನೋಡಿ ಹೀಗೆ. ಈಗ ಲಾಸ್ಟ್ ವೈರು. ನೋಡಿ ಈ ರೀತಿ. ಇವಾಗ ಈ ಕಡೆ ಸೈಡಲ್ಲಿರೋ ವೈರ್ನು ಇದೇ ರೀತಿ ನಾವು ನಾಟ್ ಹಾಕೋಬೇಕು. ನೋಡಿ ಹೀಗೆ. ಈಗ ಅದ್ರ ಪಕ್ಕದಲ್ಲಿರೋ ವೈರು. ಸೊ ನಮಗೆ ಇದು ಸ್ಟ್ರೈಟಾಗಿ ಬರಬೇಕು. ಈ ವೈರು ಈ ರೀತಿ ಬೆಂಡ್ ಆಗಬಾರ್ದು, ಸ್ಟ್ರೈಟಾಗಿ ಬರಬೇಕು. ಆ ರೀತಿ ನೀವು ಸ್ವಲ್ಪ ಲೂಸ್ ಬಿಟ್ಟು ನಾಟ್ ಹಾಕೋಬೇಕು. ನೋಡಿ ಹೀಗೆ. ಇವಾಗ ನಾಟ್ ಹಾಕ್ಕೊಂಡಿದ್ದೆಲ್ಲ ಆಯ್ತಲ್ವಾ. ನೋಡಿ ಇವಾಗ ಈ 4 ವೈರ್ನ ತೊಗೊಂಡು ನಾನಿಲ್ಲಿ ನಾಟ್ ಹಾಕೋತಾ ಇದ್ದೀನಿ. ಫಸ್ಟ್ ಎಡಭಾಗದಲ್ಲಿರೋ 4 ವೈರ್ನ ತೊಗೊಂಡು ನಾಟ್ ಹಾಕೋತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಮಧ್ಯದಲ್ಲಿ 2 ವೈರ್ ಬಿಟ್ಟು ಬಲಭಾಗದಲ್ಲಿರೋ 4 ವೈರ್ನ ತೊಗೊಂಡು ಒಂದು ನಾಟ್ನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಈ ಕಡೆ ನಾಟಲ್ಲಿ ಬಂದಿರೋ 1 ವೈರು, ಈ ಕಡೆ ನಾಟಲ್ಲಿ ಬಂದಿರೋ 1 ವೈರ್ನ ತೊಗೊಂಡು ಮಧ್ಯದಲ್ಲಿರೋ 2 ವೈರ್ನ ತೊಗೊಂಡು ನಾನಿಲ್ಲಿ ಒಂದು ನಾಟ್ನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಈ ರೀತಿ. ಇವಾಗ ಮತ್ತೆ ಈ ನಾಟಲ್ಲಿ ಬಂದಿರೋ 2, ಈ ನಾಟಲ್ಲಿ ಬಂದಿರೋ 2 ವೈರ್ನ ತೊಗೊಂಡು ನಾಟ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಈಗ ಅದ್ರ ಪಕ್ಕದಲ್ಲಿರೋ 4 ವೈರ್ನ ತೊಗೊಂಡು ನಾನಿಲ್ಲಿ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ. ಇವಾಗ ಇದು ನೋಡಿ ಈ ರೀತಿ ಹಿಂಭಾಗಕ್ಕೆ ಬರುತ್ತೆ. ಇವಾಗ ನೋಡಿ ನಾವಿಲ್ಲಿ ವೈರ್ಗಳನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಒಂದಿಷ್ಟಿಷ್ಟುದ್ದ ವೈರ್ನ ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಇದು ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಉಲ್ಟಾ ತಿರುಗಿಸ್ಕೋಬೇಕು. ಈಗ ತಿರುಗಿಸ್ಕೊಂಡು ನೋಡಿ ಈ ವೈರ್ನ ಇಲ್ಲಿಗೆ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ಕ್ಯಾಂಡಲ್ ಹಚ್ಕೊಂಡಿದ್ದೀನಿ. ನೋಡಿ ಹೀಗೆ ಮೆಲ್ಟ್ ಮಾಡಿಬಿಟ್ಟು ಈ ರೀತಿ ಇದಕ್ಕೆ ಕಚ್ಚಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ.
ಇದು ನೈಲಾನ್ ವೈರ್ ಆಗಿರೋದ್ರಿಂದ ತುಂಬ ಬಿಸಿ ಇರುತ್ತೆ. ನೋಡಿ ಈ ರೀತಿ. ಇವಾಗ ಪಟ್ಟಿ ನಮಗೆ ಪೂರ್ತಿಯಾಗಿ ಫಿನಿಶ್ ಆಗಿದೆ ನೋಡಿ. ನೋಡಿ ಇದು ಮೇಲ್ಭಾಗದಲ್ಲಿ ಬಂದಿದೆ, ಇದು ಮೇಲ್ಭಾಗದಲ್ಲಿ ಬಂದಿದೆ ನೋಡಿ. ಇವಾಗ ಪಟ್ಟಿ ನಾನು ಪೂರ್ತಿಯಾಗಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ನೋಡಿ ನನಗೆ ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲಿ ಪಟ್ಟಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಈಗ ಕೆಳಭಾಗದಲ್ಲಿ ನಾವು ಡಿಸೈನ್ನ ಹಾಕ್ಕೋಬೇಕು. ಕೆಳಭಾಗದಲ್ಲಿ ಡಿಸೈನ್ ಹಾಕೊಳ್ಳೋದಕ್ಕೆ ವೈರ್ನ ಕಟ್ ಮಾಡ್ಕೋಬೇಕಾಗುತ್ತೆ. ವೈರ್ನ ಯಾವ ಮೆಷರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ ಕೆಳಗಡೆ ಡಿಸೈನಿಗೆ ಯಾವ ಮೆಷರ್ಮೆಂಟಲ್ಲಿ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ. ನೋಡಿ ಒಂದು ಫುಲ್ಲು ಟೇಪ್ನ ನಾವು ತೊಗೋಬೇಕಾಗತ್ತೆ. ಟೈಲರಿಂಗ್ ಟೇಪಲ್ಲಿ ಒಂದು ಫುಲ್ಲು ಟೇಪ್ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನು ಈ ವೈರ್ನ ಏನು ಒಂದು ಫುಲ್ ಟೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ವೈರ್ ಅಳತೆ ಇಟ್ಕೊಂಡು ಗ್ರೀನ್ ಕಲರಲ್ಲಿ 20 ಪೀಸು, ರೆಡ್ ಕಲರಲ್ಲಿ 20 ಪೀಸು, ಯೆಲ್ಲೋ ಕಲರಲ್ಲಿ 20 ಪೀಸು ವೈರ್ನ ನಾನು ಕಟ್ ಮಾಡ್ಕೋಬೇಕು. ಇವಾಗ ನಾನು ಅಷ್ಟು ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ ಗ್ರೀನ್ ಕಲರಲ್ಲಿ 20 ಪೀಸು, ಯೆಲ್ಲೋ ಕಲರಲ್ಲಿ 20 ಪೀಸು, ರೆಡ್ ಕಲರಲ್ಲಿ 20 ಪೀಸು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ನಾವು ಪಟ್ಟಿಗೆ ಜಾಯಿನ್ ಮಾಡಿಕೊಂಡು ಕೆಳಭಾಗದಲ್ಲಿ ಡಿಸೈನ್ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ಇವಾಗ ನೋಡಿ ಇದಕ್ಕೆ ವೈರ್ ಅಟ್ಯಾಚ್ ಮಾಡ್ಕೊಂಡು ಡಿಸೈನ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಇದು ಮೇಲ್ಭಾಗಕ್ಕೆ ಬರೋ ರೀತಿ ನೀವು ಈ ರೀತಿ ಇಟ್ಕೋಬೇಕು. ಇದು ಈ ರೀತಿ ಇಟ್ಕೋಬಾರ್ದು, ಇಲ್ಲಿ ನಾವು ಮಳೆಗೆ ಸಿಕ್ಸೋದಕ್ಕಾಗೋದಿಲ್ಲ. ಸೊ ನೋಡಿ ಇಲ್ಲಿ ನಾವು ಮಳೆಗೆ ಸಿಕ್ಸ್ಬೇಕು. ಸೊ ನೋಡಿ ಇದು ಕೆಳಭಾಗದಲ್ಲಿ ಬರಬೇಕು. ಇದು ನಾವು ಹೊಸಲಿಗೆ ಮಳೆಗೆ ಸಿಕ್ಸೋದಕ್ಕೆ ಅಂತ ಮಾಡ್ಕೊಂಡಿರೋದಲ್ವ, ಇದು ಮೇಲ್ಭಾಗ ಬರೋ ರೀತಿ ಈಗ ಇಟ್ಕೋಬೇಕು. ನೋಡಿ ಇಲ್ಲಿ ಫಸ್ಟ್ ಇರೋದನ್ನ ಬಿಟ್ಬಿಡ್ಬೇಕು. ಇದು ಅರ್ಧ ಇದೆಯಲ್ವಾ, ಇದು ಅರ್ಧ ಇರೋದನ್ನ ಬಿಟ್ಬಿಟ್ಟು ನೋಡಿ ಇಲ್ಲಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಫಸ್ಟು ನಾನಿಲ್ಲಿ ಹಸಿರು ಕಲರು ಒಂದು ವೈರ್ನ ತೊಗೊಂಡಿದ್ದೀನಿ. ನೋಡಿ ಎರಡು ತುದಿನ ಸಮವಾಗಿಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಮೊದಲನೇ ವೈರ್ ಇದೆಯಲ್ವಾ, ಈ ಮೊದಲನೇ ವೈರ್ಗೆ ನೋಡಿ ಹೀಗೆ ಇದ್ರೊಳಭಾಗದಿಂದ ಇದ್ರ ಕೆಳಭಾಗಕ್ಕೆ ತೊಗೊಂಡು ಈ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಇದ್ರ ಒಳಭಾಗದಿಂದ ಎರಡು ವೈರ್ನ ಎಳ್ಕೋಬೇಕು. ಎಳ್ಕೊಂಡು ನೋಡಿ ಈಗ ಸಮವಾಗಿಟ್ಕೊಂಡು ಸೆಂಟ್ರಿಗೆ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೋಡಿ ಹೀಗೆ ಜಾಯಿನ್ ಮಾಡ್ಕೋಬೇಕು. ಸೊ ಒಂದು ಡಿಸೈನ್ಗೆ 5 ಪೀಸ್ ವೈರ್ ಬೇಕಾಗತ್ತೆ. ನೋಡಿ ಈ ರೀತಿ ನಾವು ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ಕೆಳಭಾಗದಲ್ಲಿರೋ ಒಂದು ವೈರಿಗೆ ಮಾತ್ರ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ ಒಂದು ಡಿಸೈನ್ ಹಾಕೋದಕ್ಕೆ ನಮಗೆ 5 ಪೀಸ್ ವೈರ್ ಬೇಕಾಗತ್ತೆ. ಇದು ಲಾಸ್ಟ್ ಪೀಸು. ನೋಡಿ ಇವಾಗ 5 ಪೀಸ್ ವೈರ್ನು ನಾನಿಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೆ ಜಾಯಿನ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಡಿಸೈನ್ನ ಮಾತ್ರ ಫಸ್ಟ್ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ವೈರ್ನು ನಾನಿಲ್ಲಿ ಜಾಯಿನ್ ಮಾಡ್ಕೊಂಡ್ರೆ ಕನ್ಫ್ಯೂಸ್ ಆಗ್ಬೋದು. ಮೊದಲನೇ ಸತಿ ಹಾಕೋಂಥವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಒಂದು ಡಿಸೈನ್ಗೆ ಆಗೋಷ್ಟು ಮಾತ್ರ ಜಾಯಿನ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ತೊಗೊಂಡು ಈ ರೀತಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಈ ವೈರ್ನ ನೋಡಿ ಈ ರೀತಿ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ಇಲ್ಲಿಗೆ ಹತ್ತಿರಕ್ಕೆ ಬರೋ ರೀತಿ ನೀವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ಇಲ್ಲಿ ನಾವು ಮೊದಲನೇ ವೈರ್ ತೊಗೊಂಡ್ರೆ ಇನ್ನು ನಮಗೆ 9 ವೈರ್ ಬರುತ್ತೆ. ಆ 9 ವೈರನ್ನು ನಾವು ಇದೇ ರೀತಿ ನಾಟ್ ಹಾಕ್ಕೋಬೇಕು.
ನೋಡಿ ಹೀಗೆ. ನೋಡಿ ಈ ರೀತಿ. ಇವಾಗ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ತೊಗೊಂಡು ಮಿಕ್ಕಿದ 9 ವೈರ್ನು ನಾವು ಈ ರೀತಿ ನಾಟ್ ಹಾಕೋಬೇಕು. ಇದಾದಮೇಲೆ ನೋಡಿ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ಸೈಡಿಗೆ ಬಿಟ್ಟು ಎರಡನೇ ವೈರ್ ಇದೆಯಲ್ಲ, ಎರಡನೇ ವೈರ್ನ ತೊಗೊಂಡು ನಾವಿಲ್ಲಿ ಪೂರ್ತಿಯಾಗಿ ನಾಟ್ ಹಾಕೋಬೇಕು. ನಮಗಿಲ್ಲಿನ್ನೂ 7 ವೈರ್ ಇದೆ. 7 ವೈರನ್ನು ನಾವು ಇದಕ್ಕೆ ನಾಟ್ ಹಾಕೋಬೇಕು. ತುಂಬ ಸಿಂಪಲ್ ಡಿಸೈನ್ ಇದು, ಈಸಿ ಫ್ರೆಂಡ್ಸ್, ಬೇಗ ಹಾಕ್ಬಿಡ್ಬೋದು. ಸೊ ತುಂಬ ಲುಕ್ಕು ಕೊಡುತ್ತೆ, ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಸೊ ಮ್ಯಾಕ್ರಮ್ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಬರೋದಿಲ್ಲ, ಬೇಸಿಕ್ ನಾಟ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಕೂಡ ಹಾಕ್ಕೋಬೋದು. ಸೊ ನೀವು ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಸೆಕೆಂಡ್ ಲೈನು ಇಲ್ಲಿವರೆಗೂ ಕಂಪ್ಲೀಟ್ ಆಯ್ತಲ್ವ. ಇಲ್ಲಿವರೆಗೂ ಕಂಪ್ಲೀಟ್ ಆದಮೇಲೆ ನೋಡಿ ಮೇಲ್ಭಾಗದಲ್ಲಿ ಫಸ್ಟ್ ಲೈನಲ್ಲಿ ಬಿಟ್ಟಿದ್ದೀವಲ್ವ, ಆ ವೈರನ್ನು ತೊಗೊಂಡು ನಾವು ಇದನ್ನು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ನೋಡಿ ಇವಾಗ ಇಲ್ಲಿ 2 ಲೈನ್ ಕಂಪ್ಲೀಟ್ ಆಯ್ತಲ್ವ. 2 ಲೈನ್ ಕಂಪ್ಲೀಟ್ ಆದಮೇಲೆ ನೋಡಿ 3ನೇ ಲೈನಿಗೆ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ಬಿಟ್ಟು ಎರಡನೇ ವೈರ್ನ ತೊಗೊಂಡು ನೋಡಿ ಇಲ್ಲಿ 6 ವೈರ್ ಬಂದಿದೆ, ಇದು ಒಂದು ವೈರ್, ಒಟ್ಟು 7 ವೈರ್ನ ನಾನಿಲ್ಲಿ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಪ್ರತಿಯೊಂದು ಲೈನಿಗೂ ನಾವು ಎಡಭಾಗದಲ್ಲಿ ಮೊದಲನೇ ವೈರ್ನ ಬಿಟ್ಟು ಎರಡನೇ ವೈರಿಂದನೇ ನಾವು ನಾಟ್ ಹಾಕ್ಕೋಬೇಕು. ಸೊ ತುಂಬ ಈಸಿ ಡಿಸೈನು ಫ್ರೆಂಡ್ಸ್, ಇದು ತುಂಬ ಬೇಗನೂ ಹಾಕ್ಬೋದು ಮತ್ತು ತುಂಬ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ನಾವು ಬಾಗಿಲಿಗೆ ಹಾಕಿದಾಗ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇದು. ನೋಡಿ ಇವಾಗ 3 ಲೈನ್ ಕಂಪ್ಲೀಟ್ ಆಯಿತು. 4ನೇ ಲೈನಿಗೆ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ಬಿಟ್ಟು ಎರಡನೇ ವೈರ್ನ ತೊಗೊಂಡು 6 ವೈರ್ ಇದೆ, 6 ವೈರ್ನು ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ 5ನೇ ಲೈನಲ್ಲಿ
ಎಡಭಾಗದಲ್ಲಿರೋ ಮೊದಲನೇ ವೈರ್ನ ಬಿಟ್ಟು ಎರಡನೇ ವೈರ್ನ ತೊಗೊಂಡು ಇಲ್ಲಿ ನಮಗೆ 5 ವೈರ್ ಇದೆ. ಈ 5 ವೈರ್ನು ಸೇರಿಸಿ ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ನೋಡಿ ಈ ರೀತಿ. ಇದಾದಮೇಲೆ ನೋಡಿ 6ನೇ ಲೈನು, ಇದು ಲಾಸ್ಟ್ ಲೈನು. ನೋಡಿ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ಬಿಟ್ಟು ಎರಡನೇ ವೈರಿಂದ ನಾವು ನಾಟ್ ಹಾಕ್ಕೋಬೇಕು. ಎರಡನೇ ವೈರ್ನ ತೊಗೊಂಡು ನಾವು ಇಲ್ಲಿರೋ 4 ವೈರು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇದಾದಮೇಲೆ ನೋಡಿ ಬಲಭಾಗದಿಂದ ಮೊದಲನೇ ವೈರ್ ಬಂದಿದೆಯಲ್ವ, ಲಾಸ್ಟ್ ವೈರು, ಎಡಭಾಗದಿಂದ ಲಾಸ್ಟ್ ವೈರು, ಬಲಭಾಗದಿಂದ ಮೊದಲನೇ ವೈರು. ಈ ವೈರ್ಗೆ ನಾನಿಲ್ಲಿ ಒಂದು ಮಣಿನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಮಣಿಯ ಹಾಕ್ಕೊಂಡು ಇದನ್ನು ಹೀಗಿಟ್ಕೋಬೇಕು. ಹೀಗಿಟ್ಕೊಂಡು ನೋಡಿ ಇಲ್ಲಿ 4 ವೈರ್ ಇದೆಯಲ್ಲ, ಈ 4 ವೈರ್ನ ತೊಗೊಂಡು ಇವಾಗ ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ನೋಡಿ ಹೀಗೆ. ನೋಡಿ ಈ ರೀತಿ ಈ 4 ವೈರ್ನ ಮಾತ್ರನೇ ನಾವು ಇಲ್ಲಿ ನಾಟ್ ಹಾಕ್ಕೋಬೇಕು. ನೆಕ್ಸ್ಟು ನೋಡಿ ಇಲ್ಲಿ ನಾವು ಜಾಯಿನ್ ಮಾಡ್ಕೋಬಾರ್ದು, ಈ ವೈರ್ನ ಇಲ್ಲಿಗೆ ನಾವು ಜಾಯಿನ್ ಮಾಡ್ಕೋಬಾರ್ದು. ಸೊ ನೋಡಿ ಕೆಳಗಿಂದ ಸೆಕೆಂಡ್ ಲೈನ್, ನಾವು ಮೇಲಿಂದ ಹಾಕೊಂಬಂದ್ವಲ್ಲ, ಕೆಳಗಿಂದ ಸೆಕೆಂಡ್ ಲೈನಲ್ಲಿರೋ ವೈರ್ನ ಇವಾಗ ಇಲ್ಲಿಗೆ ತೊಗೋಬೇಕು. ಹೀಗೆ ತೊಗೊಂಡು ನೋಡಿ ಇಲ್ಲಿಂದ ಬಲಭಾಗದಲ್ಲಿರೋ ಮೊದಲನೇ ವೈರ್ ಇದೆಯಲ್ಲ, ಈ ವೈರ್ನ ತೊಗೊಂಡು ನಾವು ಈ 5 ವೈರ್ನು ಸೇರಿಸಿ ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ನೀವು ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಡಿಸೈನ್ ಕರೆಕ್ಟಾಗಿ ಬರೋದು. ಸೊ ಪಕ್ಕ ಇರೋ ವೈರ್ಗಳನ್ನೇ ತೊಗೊಂಡು ನೀವು ನಾಟ್ ಹಾಕೋಬೇಕಾಗತ್ತೆ. ವೈರು ಅದ್ಲು ಬದಲು ಮಾಡಿದ್ರೆ ನಿಮಗೆ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ನೋಡಿ ಇವಾಗ ಈ ವೈರ್ನ ಇಲ್ಲಿಗೆ ನಾವು ಸೇರಿಸ್ಕೋಬೇಕು. ನೋಡಿ ಹೀಗೆ. ಸೊ ನೋಡಿ ಇವಾಗ ಇಲ್ಲಿ 5 ವೈರ್ನ ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ. ಇವಾಗ ನೋಡಿ ಇಲ್ಲಿ ಮೇಲ್ಭಾಗದಲ್ಲಿರೋ ಮೊದಲನೇ ವೈರ್ ಅಂದರೆ ಮೇಲ್ಭಾಗದಿಂದ 4ನೇ ಲೈನಲ್ಲಿ ತೊಗೊಂಡಿರೋ ವೈರ್ನ ಇವಾಗ ಕೆಳಭಾಗಕ್ಕೆ ತೊಗೋಬೇಕು. ನೋಡಿ ಬಲಭಾಗದಲ್ಲಿರೋ ಮೊದಲನೇ ವೈರ್ನ ಹೀಗಿಟ್ಕೊಂಡು ನಾವು ಇಷ್ಟು ವೈರ್ನ 6 ವೈರ್ನು ನಾವು ಇದಕ್ಕೆ ನಾಟ್ ಹಾಕ್ಕೋಬೇಕು. ನೋಡಿ ಈ ವೈರ್ನು ಸೇರಿಸ್ಕೋಬೇಕು. ಈ ವೈರ್ನು ಸೇರಿಸಿ ಮೇಲ್ಭಾಗದ ಲೈನಲ್ಲಿ ಬಂದಿರೋ ಒಂದು ವೈರ್ನು ಸೇರಿಸ್ಕೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ಸ್ವಲ್ಪ ಹೀಗೆ ಹತ್ರಕ್ಕೆ ಎಳೆದು ಹಾಕ್ಕೊಳ್ಳಿ, ಆವಾಗ ನಮ್ಗೆ ಇಲ್ಲಿ ಗ್ಯಾಪ್ ಜಾಸ್ತಿ ಬರೋದಿಲ್ಲ. ನೋಡಿ ಹೀಗೆ. ಇವಾಗ ಈ 3ನೇ ಲೈನ್ ಮೇಲ್ಭಾಗದಿಂದ 3ನೇ ಲೈನಲ್ಲಿ ಬಂದಿರೋ ವೈರ್ನ ನಾವೀಗ ಕೆಳಭಾಗಕ್ಕೆ ತೊಗೊಳ್ಳೋಣ. ತೊಗೊಂಡು ನೋಡಿ ಬಲಭಾಗದಿಂದ ಮೊದಲನೇ ವೈರ್ನ ತೊಗೊಂಡು ನಾಟ್ ಹಾಕ್ಕೊಳ್ಳೋಣ.
ನೋಡಿ ಹೀಗೆ. ಇವಾಗ ಈ ವೈರ್ನು ಸೇರಿಸಿ ನಾವಿಲ್ಲಿ ನಾಟ್ ಹಾಕ್ಕೊಳ್ಳೋಣ. ಇಲ್ಲಿ ಹಾಕ್ಕೋಬೇಕಾದ್ರೆ ಸ್ವಲ್ಪ ವೈರ್ನ ಟೈಟಾಗಿ ಎಳೆದು ಹಾಕ್ಕೊಳ್ಳಿ, ಆವಾಗ ನಮಗೆ ಗ್ಯಾಪ್ ಜಾಸ್ತಿ ಬರೋದಿಲ್ಲ ಸೆಂಟ್ರಲ್ಲಿ. ನೋಡಿ ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಮೇಲ್ಭಾಗದಿಂದ ಎರಡನೇ ಲೈನಲ್ಲಿ ಬಂದಿರೋ ವೈರ್ನ ತೊಗೊಂಡು ಕೆಳಭಾಗಕ್ಕೆ ತೊಗೊಂಡು ನೋಡಿ ಇವಾಗ ಇಲ್ಲಿ ಬಲಭಾಗದಲ್ಲಿ ಬಂದಿರೋ ಮೊದಲನೇ ವೈರ್ನ ತೊಗೊಂಡು ನಾವು ಇಷ್ಟು ವೈರ್ನು ನಾಟ್ ಹಾಕ್ಕೋಬೇಕು. ನೋಡಿ ಈ ರೀತಿ. ಇವಾಗ ಮೇಲ್ಭಾಗದಲ್ಲಿರೋ ಮೊದಲನೇ ವೈರ್ನ ಕೂಡ ತಗೊಂಡು ನಾವು ಇದು ಲಾಸ್ಟ್ ಲೈನು, ಈ ಲೈನ್ ಹಾಕಿದ್ರೆ ನಮಗೆ ಈ ಲೀಫು ಕಂಪ್ಲೀಟ್ ಆಗುತ್ತೆ, ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಬಲಭಾಗದಲ್ಲಿರೋ ಮೊದಲನೇ ವೈರ್ನ ತಗೊಂಡು ಇಷ್ಟು ವೈರ್ಗಳನ್ನು ನಾವು ಇಲ್ಲಿ ನಾಟ್ ಹಾಕೋಬೇಕು. ನೋಡಿ ಇವಾಗ ಇಲ್ಲಿವರೆಗೆ ಆಯ್ತಲ್ವ, ಇದು ಲಾಸ್ಟ್ ವೈರು. ಈ ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಟೈಟಾಗಿ ಎಳೆದು ಹಾಕ್ಕೋಬೇಕು, ಗ್ಯಾಪ್ ಇರುತ್ತಲ್ವ, ಗ್ಯಾಪ್ ಕಾಣಿಸ್ಬಾರ್ದು. ನೋಡಿ ಹೀಗೆ. ಸೊ ನೋಡಿ ಇವಾಗ ಇದು ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇಲ್ಲಿ ವೈರ್ ಬಂದಿದೆಯಲ್ಲ, ಈ ವೈರ್ನ ಕಟ್ ಮಾಡಿಬಿಟ್ಟು ನಾವು ಹಿಂಭಾಗಕ್ಕೆ ಜಾಯಿನ್ ಮಾಡ್ಕೋಬೇಕಾಗತ್ತೆ, ಈ ರೀತಿ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಇವಾಗ ಇಲ್ಲಿ ಒಂದು ಡಿಸೈನ್ ಆಯ್ತಲ್ವಾ, ನಾವಿಲ್ಲಿ ಪಕ್ಕನೇ ವೈರ್ನ ಜಾಯಿನ್ ಮಾಡಿಕೊಂಡು ಇದೇ ರೀತಿ ಡಿಸೈನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಫಸ್ಟ್ ಇಲ್ಲಿ ಅರ್ಧ ಡಿಸೈನ್ ಬಂದಿದೆಯಲ್ಲ, ಇಲ್ಲಿ ಮತ್ತು ಇಲ್ಲಿ ಮಾತ್ರ ನಾವು ಗ್ಯಾಪ್ ಬಿಟ್ಕೋಬೇಕು, ಮಿಕ್ಕಿದೆಲ್ಲ ಕಡೆನೂ ನಾವು ಡಿಸೈನ್ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿ ಗ್ರೀನ್ ಕಲರ್ ಹಾಕ್ಕೊಂಡಿದ್ದೀನಲ್ವಾ, ಇದಾದಮೇಲೆ ನಾನಿಲ್ಲಿ 5 ಪೀಸು ಯೆಲ್ಲೋ ಕಲರ್ ವೈರ್ನ ಜಾಯಿನ್ ಮಾಡ್ಕೋತೀನಿ. ನೋಡಿ ಇಲ್ಲಿಗೆ ನಾನು ಆಲ್ರೆಡಿ ಸೆಂಟ್ರ್ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾವೇನು ವೈರ್ನ ಕಟ್ ಮಾಡ್ಕೊಂಡಿದ್ದೀವಿ ಎಲ್ಲ ವೈರ್ನು ಪಕ್ಕನೇ ಜಾಯಿನ್ ಮಾಡ್ಕೊಂಡು ಬರಬೇಕು. ನೋಡಿ ಫಸ್ಟು ನಾನಿಲ್ಲಿ ಹಸಿರು ಕಲರ್ ಹಾಕ್ಕೊಂಡಿದ್ದೀನಿ, ಹಸಿರು ಆದಮೇಲೆ ಅರಿಶಿನ ಕಲರು, ಅರಿಶಿನ ಆದಮೇಲೆ ಕೆಂಪು ಕಲರು. ನೋಡಿ ಫಸ್ಟ್ ಇಲ್ಲಿ ಗ್ರೀನ್ ಕಲರ್ ಹಾಕ್ಕೊಂಡಿದ್ದೀನಿ, ಗ್ರೀನ್ ಕಲರ್ ಆದಮೇಲೆ ಯೆಲ್ಲೋ ಕಲರ್ ಬರುತ್ತೆ, ಯೆಲ್ಲೋ ಕಲರ್ ಆದಮೇಲೆ ರೆಡ್ ಕಲರ್ ಬರುತ್ತೆ, ಇಲ್ಲಿ ರೆಡ್ ಆದಮೇಲೆ ಮತ್ತೆ ಗ್ರೀನ್ ಕಲರ್ ಬರುತ್ತೆ, ಮತ್ತು ಯೆಲ್ಲೋ ಮತ್ತು ರೆಡ್. ಇದೇ ರೀತಿ ನಾವು ಜಾಯಿನ್ ಮಾಡ್ಕೋಬೇಕು ವೈರ್ನ. ಇವಾಗ ನಾನು ಎಷ್ಟು ಪೀಸ್ ವೈರ್ನ ಕಟ್ ಮಾಡಿದ್ದೀನಿ ಎಲ್ಲ ಪೀಸ್ನು ಜಾಯಿನ್ ಮಾಡಿಕೊಂಡು ತೋರಿಸ್ತೀನಿ. ಸೊ ಹೇಗೆ ನೋಡಿ ನಾನು ಎಲ್ಲ ವೈರ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಫಸ್ಟು ಈ ಡಿಸೈನ್ ತೋರಿಸ್ಬೇಕಾದ್ರೆ ನಾನು ಎಲ್ಲ ವೈರು ಜಾಯಿನ್ ಮಾಡಿರಲಿಲ್ಲ, ಯಾಕೆಂದರೆ ಫಸ್ಟ್ ಟೈಮ್ ಹಾಕೋರಿಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ಕಲರ್ನ ಮಾತ್ರ ನಾನು ಜಾಯಿನ್ ಮಾಡಿಕೊಂಡು ಡಿಸೈನ್ ಯಾವ ರೀತಿ ಹಾಕೋದಂತ ತೋರಿಸಿದೆ. ಇವಾಗ ನೋಡಿ ಎಲ್ಲ ಕಲರ್ನು ನಾನು ಈ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀನಿ.
ನೀವು ಇದೇ ರೀತಿ ಜಾಯಿನ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ಇಲ್ಲ ನೀವು ಸಿಂಗಲ್ ಒಂದು ಡಿಸೈನ್ ಆದಮೇಲೆ ಒಂದು ಡಿಸೈನ್ ಆದಮೇಲೆ ಒಂದು ಬೇಕಾದರೂ ಜಾಯಿನ್ ಮಾಡ್ಕೋಬೋದು. ನೋಡಿ ನಾನು ಈ ಪಟ್ಟಿಗೆ ಪೂರ್ತಿಯಾಗಿ ವೈರ್ನ ಜಾಯಿನ್ ಮಾಡ್ಕೊಂಬಿಟ್ಟಿದ್ದೀನಿ. ನೋಡಿ ಹೀಗೆ. ಇವಾಗ ನೋಡಿ ಫಸ್ಟ್ ಡಿಸೈನ್ ಯಾವ ರೀತಿ ಹಾಕೊಳ್ಳೋದಂತ ತೋರಿಸಿದ್ದೀನಿ. ಸೇಮ್ ಇದೇ ರೀತಿನೇ ನಾವು ಇಲ್ಲೇನೇನು ಕಲರ್ ಹಾಕೊಂಡಿದ್ದೀವಿ ಈ ಕಲರ್ಗಳಲ್ಲಿ ಸೇಮ್ ಇದೇ ರೀತಿನೇ ಡಿಸೈನ್ ಬರುತ್ತೆ. ಸೊ ನಾನು ಮತ್ತೊಂದು ಸತಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ನೋಡಿ ಫಸ್ಟು ಯೆಲ್ಲೋ ಕಲರ್, ಫಸ್ಟು ಎಡಭಾಗದಲ್ಲಿರೋ ಯೆಲ್ಲೋ ಕಲರ್ ಮೊದಲನೇ ವೈರ್ನ ತೊಗೊಂಡು ಇಲ್ಲಿ 9 ವೈರ್ ಇದೆಯಲ್ಲ, ಈ 9 ವೈರನ್ನು ನಾವು ನಾಟ್ ಹಾಕೋಬೇಕು. ಫಸ್ಟ್ ವೈರ್ ತೊಗೊಂಡಿರ್ತೀವಲ್ವ ಆ ವೈರಿಗೆ ಇಲ್ಲಿ ಮಿಕ್ಕಿರೋ 9 ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ತುಂಬ ಈಸಿ ಡಿಸೈನು ಫ್ರೆಂಡ್ಸ್, ಇದು ಬೇಗನೂ ಹಾಕ್ಬೋದು ಮತ್ತು ಗ್ರ್ಯಾಂಡಾಗಿ ಲುಕ್ಕು ಕೊಡುತ್ತೆ. ಇಲ್ಲಿ ನಾವು ಮಲ್ಟಿ ಕಲರ್ ಯೂಸ್ ಮಾಡಿರೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ ಹೀಗೆ. ಇದಾದಮೇಲೆ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ಬಿಡಬೇಕು. ಎರಡನೇ ವೈರ್ನ ತೊಗೊಂಡು ಇಲ್ಲಿ 8 ವೈರ್ ಇದೆಯಲ್ಲ, 8 ವೈರನ್ನು ನಾನು ಈ ವೈರಿಗೆ ನಾಟ್ ಹಾಕೋತೀನಿ. ನೋಡಿ ಇವಾಗ ಇಲ್ಲಿ 7 ವೈರ್ ಆಯ್ತಲ್ವ, ಈ ವೈರ್ನು ಸೇರಿಸ್ಕೊಂಡು ನಾವು ನಾಟ್ ಹಾಕೋಬೇಕು. ಟೋಟಲ್ 8 ವೈರ್ ನಾಟ್ ಹಾಕೋಬೇಕು. ಇವಾಗ ನೋಡಿ ಸೆಕೆಂಡ್ ಲೈನ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಲೈನ್ ಕಂಪ್ಲೀಟ್ ಆದಮೇಲೆ ಥರ್ಡ್ ಲೈನಲ್ಲಿ ನೋಡಿ ಫಸ್ಟು ಎಡಭಾಗದಲ್ಲಿರೋ ಮೊದಲನೇ ವೈರ್ನ ಬಿಟ್ಟು ಎರಡನೇ ವೈರ್ನ ತೊಗೊಂಡು ಇಲ್ಲಿ ಮಿಕ್ಕಿದೆಯಲ್ಲ, ಈ ಮಿಕ್ಕಿರೋ ವೈರ್ಗಳನ್ನ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ನೋಡಿ ಮೂರನೇ ಲೈನು ಕಂಪ್ಲೀಟ್ ಆದಮೇಲೆ ನಾಲ್ಕನೇ ಲೈನ್ ಹಾಕ್ಕೋಬೇಕಾದ್ರೆ ನೋಡಿ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ಸೈಡ್ಗಿಟ್ಟು ಎರಡನೇ ವೈರ್ನ ತೊಗೊಂಡು ಇಲ್ಲಿ ಮಿಕ್ಕಿರೋ ವೈರ್ಗಳನ್ನ ನಾವು ನಾಟ್ ಹಾಕ್ಕೋಬೇಕು.
ನೋಡಿ ಹೀಗೆ. ನೋಡಿ ಇವಾಗ 4 ಲೈನ್ ಕಂಪ್ಲೀಟ್ ಆಯ್ತಲ್ವ. 5ನೇ ಲೈನ್ನ ಹಾಕ್ಕೋಬೇಕಾದ್ರೆ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ಬಿಟ್ಟು 2ನೇ ವೈರ್ನ ತೊಗೊಂಡು ಇಲ್ಲಿ ಮಿಕ್ಕಿರೋ ವೈರ್ನ ನಾಟ್ ಹಾಕ್ಕೋಬೇಕು. ನೋಡಿ ಇವಾಗ 5 ಲೈನ್ ಕಂಪ್ಲೀಟ್ ಆಯಿತು. 5 ಲೈನ್ ಕಂಪ್ಲೀಟ್ ಆದಮೇಲೆ ನೋಡಿ 6ನೇ ಲೈನ್ನ ಹಾಕ್ಕೋಬೇಕಾದ್ರೆ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ಸೈಡ್ಗಿಟ್ಟು 2ನೇ ವೈರ್ನ ತೊಗೊಂಡು ಇಲ್ಲಿ 4 ವೈರ್ ಮಿಕ್ಕಿದೆಯಲ್ಲ 4 ವೈರ್ನ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಸೊ 6 ಲೈನ್ ಹಾಕ್ಕೊಂಡ್ಮೇಲೆ ಇಲ್ಲಿಗೆ ನಾವು ಸ್ಟಾಪ್ ಮಾಡಬೇಕು. ನೋಡಿ ಲೈನ್ ನೋಡೋದಾದರೆ ನೀವು 1 2 3 4 5 6 ಲೈನ್ಗೆ ಸ್ಟಾಪ್ ಮಾಡ್ಕೋಬೇಕು. ನೀವು ಇಲ್ಲಿ ಕೆಳಭಾಗದಲ್ಲಿ ನೋಡೋದಾದರೆ 4 ವೈರ್ ಬರಬೇಕು. ಸೊ ಲೈನಲ್ಲಿ ನೋಡೋದಾದರೆ 6 ಲೈನ್ ಹಾಕ್ಕೊಂಡು ಸ್ಟಾಪ್ ಮಾಡಬೇಕು. ಇಲ್ಲಿ ನೀವು ಕೆಳಭಾಗದಲ್ಲಿ ನೋಡೋದಾದರೆ 4 ವೈರ್ ಬರಬೇಕು. 4 ವೈರ್ ಬಂದಾಗ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು. ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಇದು ಅರ್ಧ ಡಿಸೈನ್ ಬರುತ್ತೆ. ಅರ್ಧ ಡಿಸೈನ್ ಆದಮೇಲೆ ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಕೋಬೇಕು. ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಮತ್ತೆ ನೀವು ರಿವರ್ಸ್ ತೊಗೊಂಡು ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಇಲ್ಲಿ ಬಲಭಾಗದಲ್ಲಿರೋ ಮೊದಲನೇ ವೈರ್ನ ತೊಗೊಂಡು ನಾನು ಇಲ್ಲಿ ಒಂದು ಮಣಿನ ಪೋಣಿಸ್ಕೊತಾ ಇದ್ದೀನಿ. ನೋಡಿ ಮಣಿ ಪೋಣಿಸ್ಕೊಂಡು ಇವಾಗ ಇದೇ ವೈರ್ನ ಹೀಗೆ ತಿರುಗಿಸ್ಕೊಂಡು ಈ ಕೆಳಭಾಗದಲ್ಲಿ 4 ವೈರ್ ಇದೆಯಲ್ಲ ಈ 4 ವೈರ್ನ ತೊಗೊಂಡು ನಾನು ಇಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ನೋಡಿ ಇಲ್ಲಿಗೆ ಫಸ್ಟ್ ಲೈನ್ ಕಂಪ್ಲೀಟ್ ಆಯ್ತು. ಈಗ ಸೆಕೆಂಡ್ ಲೈನ್ ಹಾಕ್ಕೋಬೇಕು. ಸೆಕೆಂಡ್ ಲೈನ್ ಹಾಕ್ಕೋಬೇಕಾದ್ರೆ ನೋಡಿ ಬಲಭಾಗದಲ್ಲಿರೋ ಮೊದಲನೇ ವೈರ್ನ ತೊಗೋಬೇಕು. ಬಲಭಾಗದಲ್ಲಿರೋ ಮೊದಲನೇ ವೈರ್ನ ತೊಗೊಂಡು ಈ ವೈರ್ನ ನಾವು ನಾಟ್ ಹಾಕ್ಕೋಬೇಕು. ನೋಡಿ ಕೆಳಭಾಗದಲ್ಲಿರೋ 3 ವೈರ್ನ ಫಸ್ಟ್ ನಾಟ್ ಹಾಕ್ಕೊಳ್ಳೋಣ. ಮತ್ತೆ ನೋಡಿ ಫಸ್ಟ್ ಲೈನ್ ಕಂಪ್ಲೀಟ್ ಆಯ್ತಲ್ಲ ಈ ಲೈನಲ್ಲಿ ಬಂದಿರೋ ಈ ವೈರ್ನ ತೊಗೊಂಡು ಇಲ್ಲಿಗೆ ನಾನು ನಾಟ್ ಹಾಕೋತಾ ಇದ್ದೀನಿ. ನೋಡಿ ಇದಾದಮೇಲೆ ನೋಡಿ ಇಲ್ಲಿಂದ ಬಂದಿದೆಯಲ್ಲ ಈ ವೈರ್ನ ತೊಗೊಂಡು ನಾನಿಲ್ಲಿ ನಾಟ್ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಟೈಟಾಗಿ ಎಳೆದು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ಹತ್ರಕ್ಕೆ ಎಳೆದು ನಾಟ್ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಲೂಸ್ ಆಗಿಬಿಡುತ್ತೆ, ಗ್ಯಾಪ್ ಜಾಸ್ತಿ ಬರುತ್ತೆ. ನೋಡಿ ಇವಾಗ ಸೆಕೆಂಡ್ ಲೈನ್ ಕಂಪ್ಲೀಟ್ ಆಯಿತು. ಇವಾಗ ಥರ್ಡ್ ಲೈನ್ ಹಾಕ್ಕೋಬೇಕಾದ್ರೆ ಕೆಳಭಾಗದಲ್ಲಿ ಬಲಭಾಗದಲ್ಲಿರೋ ಮೊದಲನೇ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಇಲ್ಲಿವರೆಗೂ ಹಾಕ್ಕೊಂಡು ಇವಾಗ ಈ ವೈರ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ಇವಾಗ ಈ 6 ವೈರ್ನು ನಾವು ಈ 3ನೇ ಲೈನಿಗೆ ನಾಟ್ ಹಾಕ್ಕೋಬೇಕು. ನೋಡಿ ಈ ವೈರ್ನ ನಾಟ್ ಹಾಕ್ಕೋಬೇಕಾದ್ರೆ ಫುಲ್ ಟೈಟಾಗಿ ವೈರ್ನ ಎಳ್ಕೊಂಡು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ
4ನೇ ಲೈನ್ನ ಹಾಕ್ಕೊಳ್ಳೋಣ. 4ನೇ ಲೈನ್ನ ಹಾಕ್ಕೋಬೇಕಾದ್ರೆ ನೋಡಿ, ಕೆಳಭಾಗದಲ್ಲಿರೋ ವೈರಲ್ಲಿ ಬಲಭಾಗದಲ್ಲಿರೋ ಮೊದಲನೇ ವೈರ್ನ ತಗೋಬೇಕು. ನೋಡಿ ಇವಾಗ ಈ 2 ವೈರ್ನು ನಾವು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ 7 ವೈರ್ ಆಯಿತು. ಈ 7 ವೈರನ್ನು ಇಲ್ಲಿಗೆ ನಾವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ 4 ಲೈನ್ ಕಂಪ್ಲೀಟ್ ಆಯಿತು. 4 ಲೈನ್ ಕಂಪ್ಲೀಟ್ ಆದಮೇಲೆ 5ನೇ ಲೈನ್ ಹಾಕ್ಕೋಬೇಕು. ನೋಡಿ ಮೇಲ್ಭಾಗದಲ್ಲಿ 1 ವೈರ್ನ ಬಿಟ್ಟು ಈ ವೈರ್ನು ನೋಡಿ ಈ ಲೈನಲ್ಲಿ ಬಂದಿರೋ ವೈರು ಮತ್ತು ಮೇಲ್ಭಾಗದಲ್ಲಿ ಬಂದಿರೋ 1 ವೈರ್ನ ತೊಗೊಂಡಿದ್ದೀನಿ ಕೆಳಭಾಗಕ್ಕೆ. ಇವಾಗ ಇವಾಗ ಕೆಳಭಾಗದಲ್ಲಿರೋ ಮೊದಲನೇ ವೈರ್ನ ತೊಗೊಂಡು ಇದಿಷ್ಟು ವೈರ್ನ ನಾನಿಲ್ಲಿ ನಾಟ್ ಹಾಕೋತೀನಿ. ನೋಡಿ ಹೀಗೆ. ಇವಾಗ 5 ಲೈನು ಕಂಪ್ಲೀಟ್ ಆಯಿತು. 5 ಲೈನ್ ಕಂಪ್ಲೀಟ್ ಆದಮೇಲೆ ಇದು ಲಾಸ್ಟ್ ಲೈನು. ನೋಡಿ ಇವಾಗ ಇಷ್ಟು ವೈರನ್ನು ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಕೆಳಭಾಗದಲ್ಲಿ ಬಂದಿರೋ ಮೊದಲನೇ ವೈರ್ನ ತೊಗೊಂಡು ಈ ಎಲ್ಲ ವೈರ್ಗಳನ್ನು ಈ ವೈರಿಗೆ ನಾಟ್ ಹಾಕ್ಕೋತೀನಿ. ಇವಾಗ ಈ ಲೈನ್ ಕಂಪ್ಲೀಟ್ ಮಾಡಿಕೊಂಡ್ರೆ ನಮಗೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಈ ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನೋಡಿ ಈ ರೀತಿ ಬರುತ್ತೆ. ಸೊ ಇದು ನೋಡಿ ಈ ವೈರ್ಗಳನ್ನ ಕಟ್ ಮಾಡಿ ಹಿಂಭಾಗಕ್ಕೆ ಜಾಯಿನ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ನಾನಿಲ್ಲಿ 2 ಡಿಸೈನ್ನ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿ ಮಿಕ್ಕಿರೋ ವೈರ್ಗಳನ್ನ ನಾನು ಇಲ್ಲಿ ಜಾಯಿನ್ ಮಾಡಿದ್ದೀನಲ್ವಾ, ಇದಿಷ್ಟು ವೈರ್ಗಳಿಗೂ ನಾನು ಇದೇ ರೀತಿ ಡಿಸೈನ್ನ ಹಾಕೋತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಏನು ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ಇಷ್ಟು ವೈರಿಗೂ ಸೇಮ್ ಇದೇ ರೀತಿಯೇ ಡಿಸೈನ್ ಬರುತ್ತೆ. ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ನೋಡಿ ಇವಾಗ ಇಲ್ಲಿ ಗ್ರೀನ್ ಬಂದಿದೆ, ಇಲ್ಲಿ ಎಲ್ಲೋ ಬಂದಿದೆಯಲ್ವಾ, ಇವಾಗ ಇಲ್ಲಿ ರೆಡ್ ಬರುತ್ತೆ ಮತ್ತು ಗ್ರೀನು ಎಲ್ಲೋ ರೆಡ್ಡು ಈ ರೀತಿಯೇ ಬರುತ್ತೆ. ಸೊ ಇವಾಗ ನಾನು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಈ ವೈರ್ ಬಿಟ್ಟಿದ್ದೀವಲ್ವ ಇದನ್ನು ಯಾವ ರೀತಿ ಕಟ್ ಮಾಡಿಕೊಂಡು ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಈ ಡಿಸೈನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಪಟ್ಟಿ ಎಲ್ಲಿವರೆಗೂ ಹಾಕ್ಕೊಂಡಿದ್ದೆ ಅಷ್ಟು ಲೆಂತಲ್ಲೂ ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಸೊ ಇವಾಗ ಫಿನಿಶಿಂಗ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ. ಇವಾಗ ನೋಡಿ ಇಲ್ಲಿ ವೈರ್ ಇದೆಯಲ್ವಾ, ಈ ವೈರ್ನ ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ ನೋಡಿ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಲೆಂತಲ್ಲಿ ನೋಡಿ ಇಷ್ಟಿಷ್ಟೇ ಲೆಂತಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಲೆಂತಲ್ಲಿ
ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಾನಿಲ್ಲಿ ಕ್ಯಾಂಡಲ್ನ ಹಚ್ಕೊಂಡಿದ್ದೀನಿ. ನೋಡಿ ಇದನ್ನು ಹೀಗೆ ಮಡಚ್ಕೋಬೇಕು. ಇದನ್ನು ಮೆಲ್ಟ್ ಮಾಡಿಬಿಟ್ಟು ಹಿಂಭಾಗಕ್ಕೆ ಇದನ್ನು ಕಚ್ಚಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ. ನೋಡಿ ಈ ರೀತಿ. ಈಗ ಒಂದೊಂದೇ ವೈರ್ನ ತೊಗೊಂಡು ನಾವು ಇದನ್ನು ಮೆಲ್ಟ್ ಮಾಡಿಬಿಟ್ಟು ಹಿಂಭಾಗಕ್ಕೆ ಕಚ್ಚಿಸ್ಕೋಬೇಕು. ಇದು ನೈಲಾನ್ ವೈರ್ ಆಗಿರೋದ್ರಿಂದ ತುಂಬ ಬಿಸಿ ಇರುತ್ತೆ. ಹಾಗಾಗಿ ನಾನು ಟ್ರಿಮ್ಮರ್ ಸಹಾಯದಿಂದ ಇದನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ, ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ. ನೋಡಿ ಹೀಗೆ. ನೋಡಿ ಈ ರೀತಿ ನಾವು ಮೆಲ್ಟ್ ಮಾಡಿಬಿಟ್ಟು ಹಿಂಭಾಗಕ್ಕೆ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬರುತ್ತೆ. ಇವಾಗ ಇಲ್ಲಿ ನಾನು ಏನು ಹಾಕ್ಕೊಂಡಿದ್ದೀನಲ್ಲ ಈ ಎಲ್ಲ ವೈರ್ಗಳನ್ನೂ ಇದೇ ರೀತಿ ನಾನು ಇವಾಗ ತೋರಿಸ್ಕೊಟ್ನಲ್ಲ ಇದೇ ರೀತಿ ಎಲ್ಲ ವೈರ್ಗಳನ್ನೂ ನಾನು ಕಟ್ ಮಾಡಿಕೊಂಡು ಇದೇ ರೀತಿ ಫಿನಿಶಿಂಗ್ನ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಉಳಿದಿರೋ ವೈರ್ನೆಲ್ಲ ಕಟ್ ಮಾಡಿಕೊಂಡು ನಾನು ಇದನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಪೂರ್ತಿ ಫಿನಿಶ್ ಆದಮೇಲೆ ಈ ರೀತಿ ಬರುತ್ತೆ. ನೋಡಿ ಹೀಗೆ. ನೋಡಿ ಇಲ್ಲಿವರೆಗೂ ಪೂರ್ತಿಯಾಗಿ ನಾನು ಫಿನಿಶ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ಕೂಡ ನಾನು ಇದನ್ನು ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನು ಬಿಚ್ಚಿಬಿಟ್ಟು ಇಲ್ಲಿಗೆ 2 ಮಣಿನ ನಾನು ಪೋಣಿಸ್ಕೊತಾ ಇದ್ದೀನಿ. ಪೋಣಿಸ್ಕೊಂಡು ಒಂದು ನಾಟ್ ಹಾಕೋತೀನಿ. ನೋಡಿ ಹೀಗೆ. ಈ ಕಡೆ ಸೈಡಲ್ಲೂ ಅಷ್ಟೇ, ಈ ಕಡೆ ಸೈಡಲ್ಲೂ ಸೇಮ್ ಅದೇ ರೀತಿ ನಾನು 2 ಮಣಿನ ಪೋಣಿಸ್ಕೊತೀನಿ. ಇದು ಕೂಡ ನಾನಿಲ್ಲಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ದಾರ ಬಂದ್ಬಿಡುತ್ತೆ, ದಾರ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಫೈನಲಿ ಫಿನಿಶ್ ಆಗಿದೆ. ನೋಡಿ ಫೈನಲಿ ಫಿನಿಶ್ ಆದಮೇಲೆ ಈ ರೀತಿ ಬರುತ್ತೆ, ನೋಡ್ತಾ ಇರ್ಬೋದು. ನೋಡಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ನೋಡಿ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಇದನ್ನು ನಾವು ಡೋರಿಗೆ ಹಾಕಿದಾಗ ಇನ್ನೂ ಕ್ಯೂಟಾಗಿ ಕಾಣುತ್ತೆ. ಯಾಕೆಂದರೆ ಇದು ಕಲರ್ ಕಾಂಬಿನೇಷನ್ಸು ತ್ರಿಬಲ್ ಕಲರ್ ಯೂಸ್ ಮಾಡಿರೋದ್ರಿಂದ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ. ನಾವು ಬಾಕ್ಲಿಗೆ ತೋರಣ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೀವು ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ. ಸೊ ಇದು ನನಗೆ ಆರ್ಡರ್ ಇತ್ತು, ಅವ್ರು ಆರ್ಡರ್ ಕೊಟ್ಟಿರೋದು ಇದೇ ಕಲರು. ಹಾಗಾಗಿ ನಾನು ಈ ಕಲರಲ್ಲಿ ಹಾಕಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕಾದರೂ ಹಾಕ್ಕೋಬೋದು. ನೀವು ಸಿಂಗಲ್ ಕಲರಲ್ಲಿ ಬೇಕಾದರೂ ಹಾಕ್ಕೋಬೋದು, ಅಥವಾ 2 ಕಲರಲ್ಲಿ ಬೇಕಾದರೂ ಹಾಕ್ಕೋಬೋದು, 3 ಕಲರ್ ಬೇಕಾದರೂ ಹಾಕ್ಕೋಬೋದು. ನಿಮ್ಮ ಕನ್ವೀನಿಯೆಂಟ್ ಅದು. ಸೊ ನೋಡಿ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ನಿಮ್ಗೆ ಏನಾದರೂ ವಿಡಿಯೋದಲ್ಲಿ ಡೌಟ್ ಇದ್ದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮ್ಯಾಕ್ರಮ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಬಾಗಿಲಿಗೆ ತೋರಣನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.